ಮೊದಲೇ ಸಿಎಂ ಸ್ಥಾನದ ಕಿಚ್ಚು ಧಗಧಗಿಸ್ತಾ ಇದೆ. ಅದಕ್ಕೆ ಸಿಎಂ ಪುತ್ರ ಯತೀಂದ್ರ ಉತ್ತರಾಧಿಕಾರಿಯ ತುಪ್ಪ ಸುರಿದಿದ್ದು ಆಗಿದೆ. ಈಗ ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಕೆಶಿ ವಿರುದ್ಧ ಮತ್ತೊಂದು ಪ್ರಬಲ ಅಸ್ತ್ರ ಹೂಡಿದ್ದಾರೆ. ಏನಪ್ಪಾ ಅಂತಂದ್ರೆ, ನನಗೆ ಸಚಿವ ಸ್ಥಾನನೇ ಬೇಡ ಅಂತ ಇದ್ದಂತಹ ಕೆಎಚ್ ಮುನಿಯಪ್ಪ ಅವರ ವಿಚಾರದಲ್ಲಿ ಅವರನ್ನು ಕೂಡ ಈ ದಲಿತ ಸಿಎಂ ಕೂಗು ಇತ್ತಲ್ಲ, ದಲಿತ ಸಿಎಂ ವಿಚಾರಕ್ಕೆ ಎಳೆದು ತಂದಿದ್ದಾರೆ. ಕಿಚ್ಚು ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ದಗದಗಿಸುತ್ತಿದೆ. ನವೆಂಬರ್ 20ಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ 2.5 ವರ್ಷ ತುಂಬಲಿದ್ದು ಡಿಸಿಎಂ ಡಿಕೆಶಿ ಮನದಲ್ಲಿ ತಳಮಳ ಶುರುವಾಗಿದೆ. ಇಷ್ಟು ವರ್ಷ ನಾನು ಮಾಡಿದ ತಪಸ್ಸಿಗೆ ಫಲ ಸಿಗುವ ದಿನ ಹತ್ತಿರವಾಗ್ತಿದೆ ಅನ್ನೋ ಹೊತ್ತಲ್ಲಿ ಡಿಕೆಶಿಯಿಂದ ಸಿಎಂ ಕುರ್ಚಿ ಮತ್ತಷ್ಟು ದೂರಕ್ಕೆ ಹೋಯಿತು ಅನ್ನೋ ಮಾತು ಅನುಮಾನ ಮೂಡ್ತಿದೆ. ಡಿಕೆಶಿಯ ಸಿಎಂ ಕನಸು ಭಗ್ನಗೊಳಿಸಲು ಸಿದ್ದರಾಮಯ್ಯ ಬಣ ಹೊಸದೊಂದು ದಾಳ ಹೂಡಿದೆ. ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಬಿತ್ತ ಮೂರನೇ ಕಣ್ಣು. ಡಿಕೆಶಿ ಕಟ್ಟಿ ಹಾಕಲು ದಲಿತ ಸಿಎಂ ಬಾಣ ಹೂಡಿದ್ರ ಸಿಎಂ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಆಗ್ತಿರೋ ಹೊತ್ತಲ್ಲೇ ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಜೋರಾಗ್ತಿದೆ. ಸಿದ್ದರಾಮಯ್ಯರ ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಉತ್ತರಾಧಿಕಾರಿ ಎಂದು ರಾಯಭಾಗದಲ್ಲಿ ಯತೀಂದ್ರ ಹೇಳ್ತಿದ್ದಂತೆ ಈ ದಲಿತ ಸಿಎಂ ಕೂಗಿನ ಅಲೆ ಎದ್ದಿತ್ತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಏನು ಮುಖ್ಯಮಂತ್ರಿ ಆಗಬಾರದಾ? ಜೂನಿಯರ್ ಖರ್ಗೆ ಸಚಿವ ಸತೀಶ್ಗಿಂತಲೂ ಸಿದ್ಧಾಂತದ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದಿದ್ದಾರೆ ಎಂಬ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ಶುರುವಾಗಿತ್ತು. ಯಾವಾಗ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಸಿಎಂ ಕುರ್ಚಿ ಮೇಲೆ ಟವೆಲ್ ಹಾಕಿದ್ರೋ ಅತ್ತ ಸಚಿವ ಪರಮೇಶ್ವರ್ ಹೋದಲ್ಲಿ ಬಂದಲ್ಲಿ ಮುಂದಿನ ಸಿಎಂ ಘೋಷಣೆಗಳು ಜೋರಾದವು. ರಾಜ್ಯದಲ್ಲಿ ದಲಿತ ಸಿಎಂ ಆಗೋದಿದ್ರೆ ಅದು ಪರಮೇಶ್ವರ್ ಸಾಹೇಬ್ರೆ ಎಂಬ ವಾದಕ್ಕೆ ಬಲ ಬಂದಿತ್ತು. ಆದ್ರೆ ಇದೀಗ ಮಾಹೋಲ್ ಬದಲಾಗಿದ್ದು ಸಚಿವ ಮುನಿಯಪ್ಪರ ಹೆಸರು ಮುನ್ನೆಲೆಗೆ ಬಂದಿದೆ. ಕೋಲಾರ ಕ್ಷೇತ್ರದಿಂದ 7 ಬಾರಿ ಸಂಸದರಾಗಿದ್ದ ಹಾಲಿ ಆಹಾರ ಸಚಿವರಾಗಿರುವ ಮುನಿಯಪ್ಪನವರು ಸಿಎಂ ಆದ್ರೆ ನನಗೆ ಸಂತೋಷ ಎಂದು ಗೃಹ ಸಚಿವ ಪರಮೇಶ್ವರ್ ಬ್ಯಾಟ್ ಬೀಸಿದ್ದಾರೆ. ಮುನಿಯಪ್ಪನವರು 7 ಬಾರಿ ಎಂಪಿ ಆದವರು. ಅವರು ಅದು ಎಂಪಿ 7 ಬಾರಿ ಆಗೋದು ಅಂದ್ರೆ ಏನು ಸಾಮಾನ್ಯ ಅಲ್ಲ. ಅವರು ಹಿರಿಯರಿದ್ದಾರೆ. ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು. ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ. ಸಮರ್ಥರಿದ್ದಾರೆ, ಅರ್ಹತೆ ಇದೆ. ಅದರಲ್ಲಿ ಏನ್ ತಪ್ಪಿದೆ? ಪರಮೇಶ್ವರ್ ದಲಿತ ಸಿಎಂ ದಾಳ ಹೂಡಿರೋದು ಡಿಕೆಶಿ ಮಾತ್ರವಲ್ಲ, ವಾಲ್ಮೀಕಿ ಸಮಾಜದ ನಾಯಕ ಸತೀಶ್ ಜಾರಕಿಹೊಳಿಗೂ ತಲೆ ಬಿಸಿ ಏರಿದೆ. ದಲಿತ ಸಿಎಂ ಆಯ್ಕೆಗೆ ಇನ್ನೂ ಸಮಯ ಬಂದಿಲ್ಲ ಅನ್ನೋ ಮೂಲಕ ಪರೋಕ್ಷ ಟಕ್ಕರ್ ನೀಡಿದ್ದಾರೆ. ಬರ್ಬೋದು, ಮುಂದಿನ ದಿನಗಳಲ್ಲಿ ಬರ್ಬೋದ್ರಿ, ಬರಂಗಿಲ್ಲ, ಕಾಯ್ಬೇಕಲ್ಲ, ವೇಟ್ ಮಾಡಬೇಕು. ತಕ್ಷಣ ಕೇಳಿದ್ರ ಅವಕಾಶಗಳಿಲ್ಲ. ಮುಂದಿನ ದಿನಗಳು ಕಾಯ್ಬೇಕು, ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು. ಸೊ ಆ ಮಟ್ಟಕ್ಕೆ ನಾವೆಲ್ಲ ಆಗೋರು ಬೆಳಿಬೇಕು. ಸೊ ಎಲ್ಲ ಇದೆ ರೀ. ಸದ್ಯಕ್ಕಂತಿ ಪದ ಪ್ರಶ್ನೆ ಉದ್ಭವಿಸಲ್ಲ, ಕಾಯ್ಬೇಕಷ್ಟು. ನಾವು ಕಾಯ್ಲೇಬೇಕು, ಅದೇ ಕಾಯ್ಲೇಬೇಕು. ಅವಕಾಶ ಬರುವವರೆಗೆ ಕಾಯ್ಬೇಕು ನೀವು. ನವೆಂಬರ್ 20ಕ್ಕೆ ದಿನಗಣನೆ ಶುರುವಾಗ್ತಿದ್ದಂತೆ ಕಾಂಗ್ರೆಸ್ನೊಳಗೆ ತಳ್ಳಣಗಳು ಹೆಚ್ಚಾಗಿವೆ. ಒಂದೆಡೆ ಮಂತ್ರಿ ಸ್ಥಾನದಿಂದ ಯಾರಿಗೆ ಕೋಕ್ ಸಿಗುತ್ತೆ ಅನ್ನೋ ಆತಂಕವಾದ್ರೆ ಯಾರು ಸಿಎಂ ಆಗ್ತಾರೆ ಅನ್ನೋ ಚರ್ಚೆಯೇ ಹೆಚ್ಚಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೊದಲೇ ಸಿಎಂ ಸ್ಥಾನದ ಕಿಚ್ಚು ಧಗಧಗಿಸ್ತಾ ಇದೆ. ಅದಕ್ಕೆ ಸಿಎಂ ಪುತ್ರ ಯತೀಂದ್ರ ಉತ್ತರಾಧಿಕಾರಿಯ ತುಪ್ಪ ಸುರಿದಿದ್ದು ಆಗಿದೆ. ಈಗ ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಕೆಶಿ ವಿರುದ್ಧ ಮತ್ತೊಂದು ಪ್ರಬಲ ಅಸ್ತ್ರ ಹೂಡಿದ್ದಾರೆ. ಏನಪ್ಪಾ ಅಂತಂದ್ರೆ, ನನಗೆ ಸಚಿವ ಸ್ಥಾನನೇ ಬೇಡ ಅಂತ ಇದ್ದಂತಹ ಕೆಎಚ್ ಮುನಿಯಪ್ಪ ಅವರ ವಿಚಾರದಲ್ಲಿ ಅವರನ್ನು ಕೂಡ ಈ ದಲಿತ ಸಿಎಂ ಕೂಗು ಇತ್ತಲ್ಲ, ದಲಿತ ಸಿಎಂ ವಿಚಾರಕ್ಕೆ ಎಳೆದು ತಂದಿದ್ದಾರೆ. ಕಿಚ್ಚು ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ದಗದಗಿಸುತ್ತಿದೆ. ನವೆಂಬರ್ 20ಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ 2.5 ವರ್ಷ ತುಂಬಲಿದ್ದು ಡಿಸಿಎಂ ಡಿಕೆಶಿ ಮನದಲ್ಲಿ ತಳಮಳ ಶುರುವಾಗಿದೆ. ಇಷ್ಟು ವರ್ಷ ನಾನು ಮಾಡಿದ ತಪಸ್ಸಿಗೆ ಫಲ ಸಿಗುವ ದಿನ ಹತ್ತಿರವಾಗ್ತಿದೆ ಅನ್ನೋ ಹೊತ್ತಲ್ಲಿ ಡಿಕೆಶಿಯಿಂದ ಸಿಎಂ ಕುರ್ಚಿ ಮತ್ತಷ್ಟು ದೂರಕ್ಕೆ ಹೋಯಿತು ಅನ್ನೋ ಮಾತು ಅನುಮಾನ ಮೂಡ್ತಿದೆ. ಡಿಕೆಶಿಯ ಸಿಎಂ ಕನಸು ಭಗ್ನಗೊಳಿಸಲು ಸಿದ್ದರಾಮಯ್ಯ ಬಣ ಹೊಸದೊಂದು ದಾಳ ಹೂಡಿದೆ. ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಬಿತ್ತ ಮೂರನೇ ಕಣ್ಣು. ಡಿಕೆಶಿ ಕಟ್ಟಿ ಹಾಕಲು ದಲಿತ ಸಿಎಂ ಬಾಣ ಹೂಡಿದ್ರ ಸಿಎಂ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಆಗ್ತಿರೋ ಹೊತ್ತಲ್ಲೇ ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಜೋರಾಗ್ತಿದೆ.
ಸಿದ್ದರಾಮಯ್ಯರ ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಉತ್ತರಾಧಿಕಾರಿ ಎಂದು ರಾಯಭಾಗದಲ್ಲಿ ಯತೀಂದ್ರ ಹೇಳ್ತಿದ್ದಂತೆ ಈ ದಲಿತ ಸಿಎಂ ಕೂಗಿನ ಅಲೆ ಎದ್ದಿತ್ತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಏನು ಮುಖ್ಯಮಂತ್ರಿ ಆಗಬಾರದ? ಜೂನಿಯರ್ ಖರ್ಗೆ ಸಚಿವ ಸತೀಶ್ಗಿಂತಲೂ ಸಿದ್ಧಾಂತದ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದಿದ್ದಾರೆ ಎಂಬ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ಶುರುವಾಗಿತ್ತು. ಯಾವಾಗ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಸಿಎಂ ಕುರ್ಚಿ ಮೇಲೆ ಟವೆಲ್ ಹಾಕಿದ್ರೋ ಅತ್ತ ಸಚಿವ ಪರಮೇಶ್ವರ್ ಹೋದಲ್ಲಿ ಬಂದಲ್ಲಿ ಮುಂದಿನ ಸಿಎಂ ಘೋಷಣೆಗಳು ಜೋರಾದವು. ರಾಜ್ಯದಲ್ಲಿ ದಲಿತ ಸಿಎಂ ಆಗೋದಿದ್ರೆ ಅದು ಪರಮೇಶ್ವರ್ ಸಾಹೇಬ್ರೆ ಎಂಬ ವಾದಕ್ಕೆ ಬಲ ಬಂದಿತ್ತು. ಆದ್ರೆ ಇದೀಗ ಮಾಹೋಲ್ ಬದಲಾಗಿದ್ದು ಸಚಿವ ಮುನಿಯಪ್ಪರ ಹೆಸರು ಮುನ್ನೆಲೆಗೆ ಬಂದಿದೆ. ಕೋಲಾರ ಕ್ಷೇತ್ರದಿಂದ 7 ಬಾರಿ ಸಂಸದರಾಗಿದ್ದ ಹಾಲಿ ಆಹಾರ ಸಚಿವರಾಗಿರುವ ಮುನಿಯಪ್ಪನವರು ಸಿಎಂ ಆದ್ರೆ ನನಗೆ ಸಂತೋಷ ಎಂದು ಗೃಹ ಸಚಿವ ಪರಮೇಶ್ವರ್ ಬ್ಯಾಟ್ ಬೀಸಿದ್ದಾರೆ. ಮುನಿಯಪ್ಪನವರು 7 ಬಾರಿ ಎಂಪಿ ಆದವರು. ಅವರು ಅದು ಎಂಪಿ 7 ಬಾರಿ ಆಗೋದು ಅಂದ್ರೆ ಏನು ಸಾಮಾನ್ಯ ಅಲ್ಲ. ಅವರು ಹಿರಿಯರಿದ್ದಾರೆ. ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು. ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ. ಸಮರ್ಥರಿದ್ದಾರೆ, ಅರ್ಹತೆ ಇದೆ. ಅದರಲ್ಲಿ ಏನ್ ತಪ್ಪಿದೆ? ಪರಮೇಶ್ವರ್ ದಲಿತ ಸಿಎಂ ದಾಳ ಹೂಡಿರೋದು ಡಿಕೆಶಿ ಮಾತ್ರವಲ್ಲ, ವಾಲ್ಮೀಕಿ ಸಮಾಜದ ನಾಯಕ ಸತೀಶ್ ಜಾರಕಿಹೊಳಿಗೂ ತಲೆ ಬಿಸಿಯೇರಿದೆ. ದಲಿತ ಸಿಎಂ ಆಯ್ಕೆಗೆ ಇನ್ನೂ ಸಮಯ ಬಂದಿಲ್ಲ ಅನ್ನೋ ಮೂಲಕ ಪರೋಕ್ಷ ಟಕ್ಕರ್ ನೀಡಿದ್ದಾರೆ. ಬರ್ಬೋದು, ಮುಂದಿನ ದಿನಗಳಲ್ಲಿ ಬರ್ಬೋದ್ರಿ, ಬರಂಗಿಲ್ಲ, ಕಾಯ್ಬೇಕಲ್ಲ, ವೇಟ್ ಮಾಡಬೇಕು. ತಕ್ಷಣ ಕೇಳಿದ್ರ ಅವಕಾಶಗಳಿಲ್ಲ. ಮುಂದಿನ ದಿನಗಳು ಕಾಯ್ಬೇಕು, ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು. ಸೊ ಆ ಮಟ್ಟಕ್ಕೆ ನಾವೆಲ್ಲ ಆಗೋರು ಬೆಳಿಬೇಕು. ಸೊ ಎಲ್ಲ ಇದೆ ರೀ. ಸದ್ಯಕ್ಕಂತಿ ಪದ ಪ್ರಶ್ನೆ ಉದ್ಭವಿಸಲ್ಲ, ಕಾಯ್ಬೇಕಷ್ಟು. ನಾವು ಕಾಯಲೇಬೇಕಾದ್ರೆ ನಿಮ್ಗೆ ಕಾಯಲೇಬೇಕು, ಅವಕಾಶ ಬರೋರಿಗೆ ಕಾಯ್ಬೇಕು ನೀವು. ನವೆಂಬರ್ 20ಕ್ಕೆ ದಿನಗಣನೆ ಶುರುವಾಗ್ತಿದ್ದಂತೆ ಕಾಂಗ್ರೆಸ್ನೊಳಗೆ ತಳ್ಳಣಗಳು ಹೆಚ್ಚಾಗಿವೆ. ಒಂದೆಡೆ ಮಂತ್ರಿ ಸ್ಥಾನದಿಂದ ಯಾರಿಗೆ ಕೋಕ್ ಸಿಗುತ್ತೆ ಅನ್ನೋ ಆತಂಕವಾದ್ರೆ ಯಾರು ಸಿಎಂ ಆಗ್ತಾರೆ ಅನ್ನೋ ಚರ್ಚೆಯೇ ಹೆಚ್ಚಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೊದಲೇ ಸಿಎಂ ಸ್ಥಾನದ ಕಿಚ್ಚು ಧಗಧಗಿಸ್ತಾ ಇದೆ. ಅದಕ್ಕೆ ಸಿಎಂ ಪುತ್ರ ಯತೀಂದ್ರ ಉತ್ತರಾಧಿಕಾರಿಯ ತುಪ್ಪ ಸುರಿದಿದ್ದು ಆಗಿದೆ. ಈಗ ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಕೆಶಿ ವಿರುದ್ಧ ಮತ್ತೊಂದು ಪ್ರಬಲ ಅಸ್ತ್ರ ಹೂಡಿದ್ದಾರೆ. ಏನಪ್ಪಾ ಅಂತಂದ್ರೆ, ನನಗೆ ಸಚಿವ ಸ್ಥಾನನೇ ಬೇಡ ಅಂತ ಇದ್ದಂತಹ ಕೆಎಚ್ ಮುನಿಯಪ್ಪ ಅವರ ವಿಚಾರದಲ್ಲಿ ಅವರನ್ನು ಕೂಡ ಈ ದಲಿತ ಸಿಎಂ ಕೂಗು ಇತ್ತಲ್ಲ, ದಲಿತ ಸಿಎಂ ವಿಚಾರಕ್ಕೆ ಎಳೆತಂದಿದ್ದಾರೆ. ಕಿಚ್ಚು ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ದಗದಗಿಸುತ್ತಿದೆ. ನವೆಂಬರ್ 20ಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ 2.5 ವರ್ಷ ತುಂಬಲಿದ್ದು ಡಿಸಿಎಂ ಡಿಕೆಶಿ ಮನದಲ್ಲಿ ತಳಮಳ ಶುರುವಾಗಿದೆ. ಇಷ್ಟು ವರ್ಷ ನಾನು ಮಾಡಿದ ತಪಸ್ಸಿಗೆ ಫಲ ಸಿಗುವ ದಿನ ಹತ್ತಿರವಾಗ್ತಿದೆ ಅನ್ನೋ ಹೊತ್ತಲ್ಲಿ ಡಿಕೆಶಿಯಿಂದ ಸಿಎಂ ಕುರ್ಚಿ ಮತ್ತಷ್ಟು ದೂರಕ್ಕೆ ಹೋಯಿತು ಅನ್ನೋ ಮಾತು ಅನುಮಾನ ಮೂಡ್ತಿದೆ. ಡಿಕೆಶಿಯ ಸಿಎಂ ಕನಸು ಭಗ್ನಗೊಳಿಸಲು ಸಿದ್ದರಾಮಯ್ಯ ಬಣ ಹೊಸದೊಂದು ದಾಳ ಹೂಡಿದೆ. ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಬಿತ್ತ 3ನೇ ಕಣ್ಣು. ಡಿಕೆಶಿ ಕಟ್ಟಿ ಹಾಕಲು ದಲಿತ ಸಿಎಂ ಬಾಣ ಹೂಡಿದ್ರ ಸಿಎಂ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಆಗ್ತಿರೋ ಹೊತ್ತಲ್ಲೇ ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಜೋರಾಗ್ತಿದೆ. ಸಿದ್ದರಾಮಯ್ಯರ ಬಳಿಕ ಸಚಿವ